ಒಂದು ದಟ್ಟವಾದ ಅರಣ್ಯದಲ್ಲಿ ವಯಸ್ಸಾದ ಸಿಂಹವೊಂದು ಇತ್ತು. ವಯಸ್ಸಾದ ಕಾರಣ ಸರಿಯಾಗಿ ಕಣ್ಣು ಕಾಣದೆ ದೂರದಲ್ಲಿರುವ ಬೆಟ್ಟ, ಮರ ಹಾಗೇನೆ ಪ್ರಾಣಿಗಳು ಅದಕ್ಕೆ ಕಾಣ್ತಾ ಇರ್ಲಿಲ್ಲ. ಪಾಪ ಅದರಿಂದ ಬೇಟೆಯಾಡಲು ಆಗ್ತಿರ್ಲಿಲ್ಲ. ಬೇಸಿಗೆ ಕಾಲದಲ್ಲಿ ಒಂದು ದಿನ ಆಹಾರವನ್ನು ಹುಡುಕಿ ಕೊನೆಗೆ ಸಿಂಹಕ್ಕೆ ತುಂಬಾನೇ ಸುಸ್ತಾಗಿ ಹೋಯಿತು. ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಇಷ್ಟೊಂದು ಶಿಕ್ಷೆ? ಹೊಟ್ಟೆ ತುಂಬ ಊಟ ಮಾಡಿ ಸುಮಾರು 1 ವಾರಗಳಾಯಿತು. ನಿನಗೆ ಈ ವಯಸ್ಸಾದ ಸಿಂಹವನ್ನು ನೋಡಿದ್ರೆ ಬೇಜಾರಾಗಲ್ವಪ್ಪ? ಹೀಗೆ ಆ ವಯಸ್ಸಾದ ಸಿಂಹ ದೇವರ ಜೊತೆ ಬೇಡಿಕೊಂಡು ಊಟ ಕೊಡು ಅಂತ ಕೇಳ್ಕೊಂಡಿತ್ತು. ಆಗ ಸ್ವಲ್ಪ ಹೊತ್ತಲ್ಲೇ ಒಂದು ಸಣ್ಣ ಇಲಿ ಅದರ ಬಲೆಯಿಂದ ಹೊರಗೆ ಬಂದು ಅಲ್ಲಿ ಇರುವ ಸಣ್ಣ ಸಣ್ಣ ಬೀಜಗಳನ್ನು ಅದು ತಿಂತಾ ಇತ್ತು. ಅದನ್ನು ಗಮನಿಸಿದ ಸಿಂಹ ತಕ್ಷಣ ಆ ಇಲಿಯನ್ನು ಬೆರೆಸಿಕೊಂಡು ಹೋಯಿತು. ಆದರೆ ಆ ಸಣ್ಣ ಇಲಿ ಸಿಂಹವನ್ನು ಸುತ್ತಾಡಿಸಿ ಒಂದು ಮರದ ಪೊದರೊಳಗೆ ಹೋಗಿ ಅವಿತು ಕುಳಿತುಕೊಂಡಿತು. ಆಗ ಅದನ್ನು ಹಿಡಿಯಲು ಹೋದ ಸಿಂಹ ಮರಕ್ಕೆ ತಲೆ ತಾಗಿ ಕೆಳಗೆ ಬಿತ್ತು. ಇದನ್ನೆಲ್ಲ ಗಮನಿಸಿದ ಆ ಮರದಲ್ಲಿ ಕೂತಿದ್ದ ಕೋತಿ ಒಂದು ನಗುತ್ತಾ ಸಿಂಹದ ಜೊತೆ ಹೀಗೆ ಹೇಳಿತು. ಸಿಂಹರಾಜನಿಗೆ ಎಷ್ಟೊಂದು ಕಷ್ಟ ಬಂತು. ವಯಸ್ಸಾದ ಕಾಲದಲ್ಲಿ ಒಂದು ಸಣ್ಣ ಇಲಿಯನ್ನು ಕೂಡ ಅದರಿಂದ ಹಿಡಿಯಲು ಸಾಧ್ಯವಾಗಲಿಲ್ಲ. ಏ ಕೋತಿ, ಯಾರಿಂದ ಬೇಟೆಯಾಡಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಿದ್ದೀಯಾ? ನಾನೇನು ಕಾಲ ಕಳೆಯುವುದಕ್ಕೋಸ್ಕರ ಆ ಇಲಿ ಜೊತೆ ಆಟ ಆಡ್ತಿದ್ದೆ. ನಿಜವಾಗ್ಲೂ ಆ ಇಲಿನ ಬೇಟೆ ಆಡ್ಬೇಕಾಗಿದ್ರೆ ನನ್ನ ಬೇಟೆಯ ರೂಪ ಬೇರೆ ರೀತಿದ್ದಿರುತ್ತೆ. ಹೀಗೆ ಆ ವಯಸ್ಸಾದ ಸಿಂಹ ಕೆಳಗೆ ಬಿದ್ದರೂ ಮೀಸೆಯಲ್ಲಿ ಮಣ್ಣು ತಾಗದ ಹಾಗೆ ಕೋತಿಯ ಜೊತೆ ಕತೆಯನ್ನು ಹೇಳಿತು. ಆದರೆ ಸಿಂಹ ಹೇಳುವುದು ಸುಳ್ಳು ಅಂತ ತಿಳಿದುಕೊಂಡ ಕೋತಿ ಸಿಂಹದ ಜೊತೆ ಹೀಗೆ ಹೇಳಿತು. ನಿಮಗೆ ವಯಸ್ಸಾದ ಕಾರಣ ದೃಷ್ಟಿ ಹೋಗಿ ನಿಮಗೆ ಬೇಟೆಯಾಡಲು ಸಾಧ್ಯವಾಗಲಿಲ್ಲ ಅಂತ ತಿಳ್ಕೊಂಡೆ. ಆದ್ರೆ ಹೀಗೆ ವಯಸ್ಸಾದವ್ರನ್ನ ನೋಡಿದ್ರೆ ಅವರಿಗೆ ಸಹಾಯ ಮಾಡ್ಬೇಕು, ಅವರನ್ನು ನೋಡಿ ತಮಾಷೆ ಮಾಡ್ಬಾರ್ದು ಅಂತ ನಂಗೆ ದೊಡ್ಡವರು ಹೇಳಿಕೊಟ್ಟಿದ್ದಾರೆ. ಅದನ್ನು ಮರೆತು ನಾನ್ ನಿಮ್ಗೆ ತಮಾಷೆ ಮಾಡ್ದೆ. ನನ್ನನ್ನು ಕ್ಷಮಿಸಿ ಸಿಂಹ, ಹಾಗೆ ಹೇಳಿತು ಕೋತಿ. ಆಗ ಆ ವಯಸ್ಸಾದ ಸಿಂಹಕ್ಕೆ ಒಂದು ಯೋಚನೆ ಆಯಿತು. ಅದು ಏನಂದ್ರೆ ಈ ಕೋತಿಯ ಸಹಾಯದಿಂದ ಪ್ರಾಣಿಗಳನ್ನು ಬೇಟೆ ಆಡುವುದು. ಅದರಿಂದ ಆ ಸಿಂಹ, ನೀನು ನನ್ನ ನೋಡಿ ತಮಾಷೆ ಮಾಡಿದ್ರಿಂದ ನನಗೆ ಏನು ಬೇಜಾರಾಗಿಲ್ಲ. ನಿನ್ನ ದೊಡ್ಡವರು ಹೇಳಿದ ಹಾಗೆ ನೀನ್ ನನಗೆ ಸಹಾಯ ಮಾಡ್ತೀಯಾ? ಹೇಳಿ ಸಿಂಹರಾಜ, ಆ ಸಹಾಯವನ್ನು ನನ್ನಿಂದ ಮಾಡಲಿಕ್ಕೆ ಸಾಧ್ಯವಾದರೆ ಆ ಸಹಾಯವನ್ನು ಮಾಡ್ತೀನಿ. ಹಾಗಾದ್ರೆ ಇವಾಗ್ಲೇ ಒಂದು ಸಹಾಯ ಮಾಡು. ಇವಾಗ್ಲೇ ಎಲ್ಲ ಮರಗಳನ್ನು ಹತ್ತಿ ಎಲ್ಲಿಯಾದ್ರೂ ಯಾವುದಾದ್ರೂ ಪ್ರಾಣಿಗಳು ಸತ್ತೋಗಿದ್ಯಾ, ಅದರ ಮಾಂಸ ಇದೆಯಾ ಅಂತ ನೋಡಿ ನನಗೆ ಹೇಳು. ಅದರಿಂದ ಆ ಕೋತಿ ಸಿಂಹಕ್ಕೆ ಸಹಾಯ ಮಾಡೋಣ ಅಂತ ಮರದ ಮೇಲೆ ಹತ್ತಿ ಕಾಡಿನಲ್ಲಿರುವ 4 ದಿಕ್ಕುಗಳನ್ನು ಗಮನಿಸಿತು. ಹಾಗೆ ನೋಡಿ ಸಿಂಹದ ಬಳಿ ಬಂದು ಹೀಗೆ ಹೇಳಿತು. ಸಿಂಹರಾಜ, ಉತ್ತರ ದಿಕ್ಕಿನಲ್ಲಿ ಹೋಗುತ್ತಿದ್ದ ಮೊಲ ಸತ್ತೋಗಿದೆ. ನೀವು ಇವಾಗ್ಲೇ ಅಲ್ಲಿಗೋದ್ರೆ ಆ ಮೊಲವನ್ನು ಹೊಟ್ಟೆ ತುಂಬ ತಿನ್ಬೋದು. ಹೀಗೆ ಕೋತಿ ಹೇಳಿದ ತಕ್ಷಣ ಆ ಸಿಂಹ ಅದರ ಮನಸ್ಸೊಳಗೆ ಹೀಗೆ ಯೋಚನೆ ಮಾಡ್ತು. ಆ ಸಣ್ಣ ಮೊಲವನ್ನು ತಿಂದ್ರೆ ನನ್ನ ಹೊಟ್ಟೆಗೆ ಹೇಗೆ ಸಾಕಾಗುತ್ತೆ? ಅದರಿಂದ ಈ ಕೋತಿಯ ಜೊತೆ ಯಾವುದಾದ್ರೂ ದೊಡ್ಡ ಪ್ರಾಣಿ ಸತ್ತೋಗಿದ್ಯಾ ಅಂತ ನೋಡ್ಲಿಕ್ಕೆ ಹೇಳೋಣ. ಹಾಗೆ ಮನಸ್ಸೊಳಗೆ ಯೋಚನೆ ಮಾಡಿ ಆ ಕೋತಿಯ ಜೊತೆ, ಮೊಲದ ಮಾಂಸ ನನಗೆ ತಿಂದ್ರೆ ಸರಿಯಾಗಲ್ಲ. ಒಂದು ದಿನ ವಿಷಯ ಗೊತ್ತಾಗದೆ ಅದನ್ನ ನಾನು ತಿನ್ಬಿಟ್ಟೆ. ಅದರಿಂದ ಮೈಯಲ್ಲೆಲ್ಲ ಗಜ್ಜಿ ಬಂತು. ಹಾಗೇನಾ? ಹಾಗಾದ್ರೆ ಯಾವುದಾದ್ರೂ ಬೇರೆ ಪ್ರಾಣಿ ಸತ್ತೋಗಿದ್ಯಾ ಅಂತ ನೋಡಿ ಹೇಳ್ತೀನಿ ಇರಿ. ಹಾಗೆ ಹೇಳಿ ಕೋತಿ ಮತ್ತೆ ಎಲ್ಲಾ ಕಡೆ ಸುತ್ತಿ ನೋಡಿತು. ಸಿಂಹರಾಜ, ನದಿಯ ಪಕ್ಕದಲ್ಲಿ ಒಂದು ಜಿಂಕೆ ಸತ್ತೋಗಿದೆ. ನೀವು ಬೇಗ ಹೋದ್ರೆ ಆ ಜಿಂಕೆಯ ಮಾಂಸವನ್ನು ತಿನ್ಬೋದು. ಅಯ್ಯಯ್ಯೋ, ನನಗೆ ಜಿಂಕೆನ ನೋಡಿದ್ರೆ ಆಗಲ್ಲ ಕೋತಿ. ಯಾಕಂದ್ರೆ ಅವುಗಳು ಸ್ನಾನನೇ ಮಾಡೋದಿಲ್ಲ. ಅವುಗಳು ಜೀವಂತವಾಗಿದ್ದಾಗನೇ ಅವರ ಮೇಲೆ ದುರ್ವಾಸನೆ ಬರುತ್ತೆ. ಇದರಲ್ಲಿ ಸತ್ತೋದ್ರೆ ಹೇಳ್ಬೇಕಾ? ಹೇಳು. ಹೀಗೆ ಆ ಸಿಂಹ ದುರಾಸೆ ಪಟ್ಟು ಆ ಜಿಂಕೆಯ ಮಾಂಸವನ್ನು ಕೂಡ ಬೇಡ ಅಂತ ಹೇಳಿತು. ಆಗ ಕೋತಿ ಪುನಃ 4 ದಿಕ್ಕುಗಳನ್ನು ನೋಡಲು ಆರಂಭಿಸಿತು. ಸಿಂಹರಾಜ, ಒಂದು ಮರದ ಕೆಳಗೆ ಒಂದು ಹಸು ತುಂಬಾನೇ ನರಳಾಡ್ತಿದೆ. ಜೀವ ಹೋಗುವ ಮುಂಚೆ ನೀವು ಹೋದ್ರೆ ಆ ಹಸುವನ್ನು ತಿನ್ಬೋದು. ಇದೇ ನಿಜವಾಗ್ಲೂ ಒಳ್ಳೆ ಊಟ. ಹಾಗೆ ಹೇಳಿ ಆ ವಯಸ್ಸಾದ ಸಿಂಹ ಮರದ ಕಡೆಗೆ ದುರಾಸೆಯಿಂದ ಹೋಗ್ತಾ ಇತ್ತು. ಅಷ್ಟರಲ್ಲಿ ಆ ಮರದ ಕೆಳಗೆ 4 ತೋಳಗಳು ಬಂತು. ಅದರಿಂದ ಆ 4 ತೋಳಗಳು ಎಲ್ಲಿ ಈ ವಯಸ್ಸಾದ ಸಿಂಹ ಈ ಮಾಂಸವನ್ನು ತಿಂದು ಬಿಡುತ್ತೆ ಅಂತ
ಆ ವಯಸ್ಸಾದ ಸಿಂಹದ ಜೊತೆ ಜಗಳವಾಡಿ ಅದನ್ನು ಅಲ್ಲಿಂದ ಓಡಿಸಿದ್ರು. ಅದರಿಂದ ಆ ವಯಸ್ಸಾದ ಸಿಂಹ ಗಾಯಗಳಿಂದ ಆ ಕೋತಿಯ ಬಳಿ ಬಂತು. ಆಗ ಕೋತಿ ಮರದಿಂದ ಕೆಳಗೆ ಇಳಿದು ಬಂದು, ಸಿಂಹರಾಜ, ಏನು ಹೀಗೆ ಗಾಯಗಳಾಗಿದೆ? ಯಾರು ನಿಮ್ ಜೊತೆ ಜಗಳ ಮಾಡಿದ್ದು? ಹಾಗೆ ಅಂತ ಗಾಯಗಳಾಗಿರುವ ಸಿಂಹದ ಜೊತೆ ಮಾತಾಡ್ಲಿಕ್ಕೆ ಬಂದಂತಹ ಕೋತಿಯನ್ನು ತುಂಬಾ ಹಸಿವಲ್ಲಿದ್ದ ಸಿಂಹ, ಈ ಕೋತಿಯನ್ನಾದ್ರೂ ನಾವು ಕೊಂದು ತಿನ್ನೋಣ ಅಂತ ಕೋತಿಯನ್ನು ಬೇಟೆಯಾಡಲು ಹೋಯಿತು. ಬುದ್ಧಿವಂತನಾದ ಆ ಕೋತಿ ಆ ಸಿಂಹ ಮಾಡುವುದನ್ನು ನೋಡಿ ಬೇಗನೆ ಮರದ ಮೇಲೆ ಹೋಗಿ ಹತ್ತಿ ಕೂತಿತು. ಅಯ್ಯಯ್ಯಯ್ಯೋ, ಎಷ್ಟು ದೊಡ್ಡ ಮೋಸ! ನನ್ನನ್ನೇ ತಿನ್ನಕ್ ನೋಡ್ತಿದ್ದೀಯಾ? ನಿನಗೆ ವಯಸ್ಸಾಯಿತು ಅಂತ ನೋಡ್ದೆ, ಆದ್ರೆ ನಿನಗೆ ಸ್ವಲ್ಪ ಕೂಡ ಮನಸಾಕ್ಷಿ ಅನ್ನೋದೇ ಇಲ್ಲ. ನಿನ್ನಂತಹ ದುರಾಸೆ ಬುದ್ಧಿ ಇರುವವರಿಗೆ ಒಳ್ಳೆ ಪಾಠ ಕಲಿಸ್ಬೇಕು. ನಾನು ಹೇಳಿದ ಹಾಗೆ ಮೊದಲು ಆ ಜಿಂಕೆಯನ್ನು ಅಥವಾ ಮೊಲವನ್ನು ತಿಂದಿದ್ರೆ ನಿನಗೆ ಹೀಗೆ ಗಾಯ ಆಗ್ತಿರ್ಲಿಲ್ವಲ್ಲ. ಹಾಗೆ ಹೇಳಿ ಆ ಕೋತಿ ಇನ್ನು ಮುಂದೆ ಆ ಸಿಂಹದ ಹತ್ರದಲ್ಲೇ ಹೋಗ್ಬಾರ್ದು ಅಂತ ಅದು ಅದರ ಪಾಡಿಗೆ ಆ ಮರವನ್ನು ಬಿಟ್ಟು ದೂರವಾಗಿ ಹೋಯಿತು. ಆಗ ಆ ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಅದು ಊಟ ಮಾಡಿ 1 ವಾರ ಆದ ಕಾರಣ ಆ ಮರದ ಕೆಳಗೆ ಆಯಾಸ ತಪ್ಪಿ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು.